ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿನಯ್ ಆನ್ ವೀಲ್ಸ್ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾವು ಇವತ್ತಿದ್ದೀವಿ ಹಂಡರಲ್ಲಿ. ಆ್ಯಕ್ಚುಲಿ ನೆನ್ನೆ ಬಂದು ನೋಡಿ ಇದೇ ಹೋಮ್ ಸ್ಟೇ, ಇಲ್ಲಿ ಬಂದು ಸ್ಟೇ ಆಗಿದ್ವಿ. ಸೊ ನೆನ್ನೆ ಎಲ್ಲಾನು ಸ್ಯಾಂಡ್ ಡ್ಯೂನ್ಸ್ ಎಲ್ಲ ನೋಡಿಕೊಂಡು ಕ್ಯಾಮಲ್ ರೈಡ್ ಮಾಡಿಲ್ಲ, ಆದರೂ ನೋಡಿಕೊಂಡು ಎಲ್ಲಾನು ಎಂಜಾಯ್ ಮಾಡಿಕೊಂಡು ಸೊ ಇವತ್ತು ನಾವು ಹೊಂಟಿದ್ದೀವಿ ಪ್ಯಾಂಗಾಂಗ್ ಕಡೆಗೆ. ಸೊ ಇದು 240 ಕಿಲೋಮೀಟರ್ಸ್ ರೈಡ್ ಇರುತ್ತೆ. ಆಲ್ ಟೆರೆನ್ಸ್, ಎಲ್ಲ ಥರ ಅಡ್ವೆಂಚರು, ಆಫ್ ರೋಡಿಂಗು, ಆನ್ ರೋಡು ಎಲ್ಲ ಸಿಗುತ್ತೆ. ಸೊ ಇವತ್ತು ಒಳ್ಳೆ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ನಮ್ಮ ಬಾಯ್ಸ್ ಜೊತೆ ಒಂದೇ ಒಂದು ಅಂತ ಹೇಳ್ತಾ ಜೋಶಲ್ಲಿ ನಮ್ಮ ಈ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಟೀಮ್ ಹೆಸರು ಹೌದು ಹುಲಿಯಾ ಅಂತ ಇಟ್ಟಿದ್ದಾರೆ ನಮ್ಮ ಜೀವನ್, ಆಮೇಲೆ ಮನೋಜ್ ಅವರು. ಸೊ ಎಲ್ಲ ಜೋಶಲ್ಲಿದ್ದಾರೆ. ಸೊ ಲೆಟ್ಸ್ ಗೋ ಗೈಸ್. So hey fam, good morning from Handar. ಸೊ ಇವಾಗ ನಾವು ಹಂಡರ್ ಹೋಮ್ ಸ್ಟೇ ಬಿಟ್ಟು ಆಲ್ರೆಡಿ ಡಿಸ್ಕಿಟಲ್ಲಿದ್ದೀವಿ. ಸೊ ಡಿಸ್ಕಿಟಲ್ಲಿ ಎಲ್ಲ ಫ್ಯೂಲ್ ಟಾಪ್ ಅಪ್ ಮಾಡಿಸ್ಕೊಂಡು ಸೊ ಇಲ್ಲೊಂದು ಮಾನೆಸ್ಟ್ರಿ ಇದೆ, ಫೇಮಸ್ ಮಾನೆಸ್ಟ್ರಿ ಇನ್ ಡಿಸ್ಕಿಟ್. ಸೊ ನಾವೆಲ್ಲ ಡಿಸ್ಕಿಟ್ ಮಾನೆಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಎಲ್ಲಿಂದ ಹೋಗ್ಬೇಕು ಅರ್ಥ ಆಗ್ತಾ ಇಲ್ವಲ್ಲ, ಇದು ಇಲ್ಲಿ ಕೇಳೋಣ. भैया वो ऊपर जाना ना, कैसे जाना? ऐसे जाना क्या? ओके. ಸೊ ಮೇಲ್ಗಡೆ ಹೋಗೋಣ. ರೈಟ್ ಇಲ್ಲಿ. ಹಾಂ, ಸೊ ಇದೆ ನೋಡಿ ಆರ್ಚು. ಸೊ ಇಲ್ಲಿಂದ ಮೇಲೆ ಹತ್ತಿದ್ರೆ ಅದು ಡಿಸ್ಕಿಟ್ ಮಾನೆಸ್ಟ್ರಿ, ಒಂದು ಟಿಬೆಟಿಯನ್ ಬುದ್ಧ ಇರುತ್ತೆ. ಈ ಕಡೆ ಎಲ್ಲ ನೋಡಿ ಡಿಸ್ಕಿಟಿಗೆ ಬಂದರೆ ಏನು ನೋಡೋಣ ಅಂತ ಅಂದ್ಕೊತಾ ಇರ್ತೀವಿ. ಇಲ್ಲಿ ಅಷ್ಟೊಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಅಂದರೆ ಮಾನೆಸ್ಟ್ರಿಗಳನ್ನೇ ತುಂಬ ಸಿಗೋದು ನಮಗೆ. ಆಮೇಲೆ ಹೋಗೋ ರೋಡಲ್ಲಿ ಈ ಥರ ಲ್ಯಾಂಡ್ಸ್ಕೇಪ್ಸ್ ಇರುತ್ತೆ ಅಷ್ಟೇ. ಸೊ ಇದನ್ನು ನಾವು ವಿಸಿಟ್ ಮಾಡಿಬಿಟ್ಟು ನೋಡ್ಕೊಂಡು ಹೋಗೋಣ ಬನ್ನಿ. ಸಕ್ಕದಾಗಿದೆ ನೋಡಿ ಮರ ಗಿಡ ಎಲ್ಲ. ಸೊ ನೋಡಿ ಇದು ಡಿಸ್ಕಿಟ್ ಊರಿದು, ರೈಟ್ ಸೈಡ್ ನೀವು ಕಾಣಿಸ್ತಾ ಇದೆಯಲ್ಲ, ಇದು ಡಿಸ್ಕಿಟ್ ಊರು. ಸೊ ನೋಡಿ ಮೇಲ್ಗಡೆ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆಯಾ? ಸೊ ಒಂದು ಜಸ್ಟ್ ಒಂದು ಸ್ನ್ಯಾಪ್ ಹಾಕ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಬರೋಣ. ಈ ದೂರ ಬಂದು ಇಲ್ಲಿ ಮಿಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಗಾಯ್ಸ್ ನೋಡಿ ಮಾನೆಸ್ಟ್ರಿ ಒಳಗಡೆ ಎಂಟ್ರಾಗಿದ್ದೀವಿ. ಸೊ ಅದೆಲ್ಲಿದೆ, ಅದು ಆ ಕಡೆ ಇದೆಯಾ? ಅದು ಆ್ಯಕ್ಚುಲಿ ಮೇಲೆವರೆಗೂ ಹೋಗ್ಬೋದಂತೆ ಗಾಡಿ ತಗೊಂಡು. ಬನ್ನಿ. ವೇ ಟು ಬುದ್ಧ ಸ್ಟ್ಯಾಚು. ಸೊ ಬುದ್ಧ ಸ್ಟ್ಯಾಚುವರೆಗೂ ಗಾಡಿ ತೊಗೊಂಡು ಹೋಗ್ಬೋದು. ಕ್ರೇಜಿ. ಸೊ ನಮ್ಮದು ಯಾವ ಡೇ ಅಂತಲೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮದು 14th ಡೇ ಅನಿಸುತ್ತೆ ಸರ್ ನಾವು ಬಂದಿರೋದು. ನಮ್ಮದು 14ನೇ ದಿನನಾ ಇದು? 14ನೇ ದಿನ, 14th ಡೇ ಆಫ್ ಅವರ್ ಜರ್ನಿ. ಡೇ 14 ದಿನ ಹೆಂಗೋಯ್ತು, 2 ವಾರ ಹೆಂಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ ಡಿಸ್ಕಿಟಲ್ಲಿ ಟಾಪ್ ಆಫ್ ದ ವಿಲೇಜ್ ಅಲ್ಲಿ ಸ್ಟ್ಯಾಚು ನಿಲ್ಲಿಸಿದ್ದಾರೆ ಸೈಕಾಗಿ. ಬಾ ಮುಂದೆ ಮಾಡೋಣ ಬಾ. ಇಲ್ಲಿ ಹಾಕೋಣ ಬನ್ನಿ, ರೈಟ್ ಸೈಡಲ್ಲಿ. ಇಲ್ಲ ಹಾಕಿ. ಸೊ ಬನ್ನಿ ಹೋಗೋಣ. ಸೊ ಡಿಸ್ಕಿಟ್ ಮಾನೆಸ್ಟ್ರಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಚು ಆ ಕಡೆ ಇದೆ, ಆ ಕಡೆ ಹೋಗ್ಬೇಕು. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಿದ್ರೆ ಬೇಗ ಹೋಗ್ಬಿಟ್ಟು ಬರೋಣ. ಸೊ ಗೈಸ್ ನಾವು ಇವಾಗ ಡಿಸ್ಕಿಟ್ ಟಾಪಲ್ಲಿದ್ದೀವಿ. ಸೊ ಇಲ್ಲಿ ನೋಡಿ ಮಾನೆಸ್ಟ್ರಿ. ಸೊ ಇದು ಬಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು ಡಿಸ್ಕಿಟಲ್ಲಿ. ಸೊ ಟಾಪ್ ಆಫ್ ದ
ಮೌಂಟೇನ್ ಮೇಲ್ಗಡೆ ಇದೆ ಡಿಸ್ಕಿಟ್ಟು ಮಾನಿಸ್ಟ್ರಿ ಇದು ನೋಡಿ. ಇಲ್ಲಿ ಬುದ್ಧ ಇದು ಸಖತ್ತಾಗಿದೆ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಈ ಬುದ್ಧಿಸ್ಟ್ ಅವರು ಇದಾರಲ್ಲ ಮಾಂಗ್ಸು, ಅವ್ರದ್ದು ಮನೆ ಅದು. ವ್ಯೂ ನೋಡಿ ಹೆಂಗಿದೆ, ಫುಲ್ಲು ಊರೂರೇ ಕಾಣಿಸುತ್ತೆ ನಿಮಗೆ ಇಲ್ಲಿಂದ. ಅದೇನು ನೋಡ್ತಾ ಇದ್ದೀರ ಅದೆಲ್ಲ ಪೂರ ಡಿಸ್ಕಿಟ್ ಊರು. One hour later. ಗೇರ್ ಡಬ್ ಬಂತು. ಸೊ ಗಾಯ್ಸ್ ನೋಡಿ ಇಲ್ಲಿ ಹೆಂಗಿದೆ ಯಾಕೋ ಇಲ್ಲೆಲ್ಲ ಕ್ಯೂಟ್ ಆಗಿದೆಯಲ್ಲ. ಒಂಥರ ಇದು ಎಮ್ಮೆ, ಈ ಊರಿನ ಎಮ್ಮೆ. ಸೊ ಸ್ನೇಹಿತರೆ, ನಾವು ಅಂಡರ್ ನೂಬ್ರಾಯಿಂದ ನಾವು ಟುವರ್ಡ್ಸ್ ನೆನ್ನೆ ಏನು ಬಂದಿದ್ವೋ ರೂಟು, ಅದೇ ರೂಟೇನೆ ರಿಟರ್ನ್ ಹೋಗ್ತಾ ಇದ್ವಿ. ಕಾರ್ದುಂಗಿಂದ ಇವಾಗ ಪ್ಯಾಂಗಾಂಗ್ಗೆ ಡಿವಿಯೇಷನ್ ಬರುತ್ತೆ. 40 ಕಿಲೋಮೀಟರ್ಸ್ ರಿಟರ್ನ್ ಬಂದಿದ್ದೀವಿ. ಸೊ 47-50 ಕಿಲೋಮೀಟರ್ಸ್ ರಿಟರ್ನ್ ಬಂದಿದ್ದೀವಿ. ಸೊ ಇಲ್ಲಿಂದ ಡಿವಿಯೇಷನ್ ಬರುತ್ತೆ, ಡಿವಿಷನ್ ತೊಗೊಂಡು ಟುವರ್ಡ್ಸ್ ಪ್ಯಾಂಗಾಂಗ್ ಕಡೆ ಹೋಗ್ಬೇಕು. ಸೊ ಗಾಯ್ಸ್, ಇವಾಗ ಏನು ಒಂದು ಸೀನ್ ಆಯಿತು ಅಂದರೆ, ನಾವು ಕಾರ್ದುಂಗನ ವಿಲೇಜನ್ನ ದಾಟಿ ಕಾರ್ದುಂಗ್ಲ ಕಡೆ ಹೋಗ್ಬಿಟ್ವಿ. ಸೊ ರೂಟು ಫುಲ್ಲು ಡೈವರ್ಷನ್ ಆಗೋಗಿತ್ತು. ಸುಮ್ಮನೆ 45 ಕಿಲೋಮೀಟ್ರು ಎಕ್ಸ್ಟ್ರಾ ಬರ್ದಂಗೆ ಹೋಯ್ತು. ಸುಮ್ಮನೆ 90 ಕಿಲೋಮೀಟ್ರ್ ವೇಸ್ಟ್ ಆಗಿ 2 ಅವರ್ ವೇಸ್ಟ್ ಆಯಿತು ಗುರುವೆ. ಆಮೇಲೆ ನೋಡಿದ್ರೆ ಅಲ್ಲಿ ಇದನ್ನು ಕಲ್ಸನ ಊರ ಹೆಸರು ಕಲ್ಸರ್ ಅನ್ನೋ ಊರಿಗಿನ್ನ ಸ್ವಲ್ಪ ಹಿಂದೆ ಡೈವರ್ಷನ್ ಬರುತ್ತೆ ಲೆಫ್ಟ್ಗೆ, ಅಲ್ಲೋಗೋಗಿತ್ತು. ಈ ಥರ ಆಯಿತು ಪದ್ಧತಿ. ನೋಡಿ ಇಲ್ಲಿ ಟನಲ್ ಇದೆ, ಸೈಕಾಗಿದೆ ಟನಲ್ಲು. ಅದೇನು ಇನ್ನೂ ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇದು ಹಾಕ್ಕೊಂಡಿದ್ದೀವಿ, ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಓಪನ್ ಇಲ್ಲ. ಹಾಂ ಇದೇನೋ ರೋಡು. ಅಯ್ಯೋ ಸೈಕ್ ಹೋಗಿರೋ, ನಾನು ಇದನ್ನು ಡೆಡ್ ಎಂಡ್ ಅಂದ್ಕೊಂಡ್ಬಿಟ್ಟೆ. ಟನಲ್ ಮಾಡ್ತಾವ್ರೆ, ಹುಷಾರಾಗಿ ಬನ್ನಿ. ಅಯ್ಯಪ್ಪ ಲೆಫ್ಟಲ್ಲಿ ಭಯ ಆಗ್ತಾ ಇದೆ ಗುರು. ನೀನು ತಗೊಂಬಿಸ್ಕೊಂಡು ಬಾ ಫಸ್ಟು, ನಾನು ಹಾಕಿದ್ದೀನಿ ಬಾ. ಬೇಡ ಬಾರೋ, ಇಲ್ಲೆಲ್ಲ ಕಲ್ಲೆಲ್ಲ ಬೀಳ್ತಾ ಇರುತ್ತೆ. ನಾನು ಮಾಡಿದ್ದೀನಿ. ಸೊ ನಿಧಾನಕ್ಕೆ ಬನ್ನಿ, ಇಲ್ಲಿ ಸ್ಲಿಪ್ಪರ್ ಇದೆ. ಸೊ ಪ್ಯಾಂಗಾಂಗ್ ರೂಟ್ ಬಂದು ಹೆವಿ ಡೆಡ್ಲಿಯೆಸ್ಟ್ ಗುರು, ಫುಲ್ ಆಫ್ ರೋಡಿಂಗ್ ಇದೆ. ರೋಡೇ ಕಾಣಿಸ್ತಲ್ವಲ್ಲಪ್ಪ. ಇಲ್ಲಿದೆ ಬನ್ನಿ. ಫುಲ್ ಅಡ್ವೆಂಚರು. ಅಲ್ಲಿ ಹಿಂದ್ಗಡೆಯಿಂದ ನೋಡಿದ್ರೆ ರೋಡೇ ಇಲ್ಲ ಅನ್ನೋ ಫೀಲ್ ಆಗುತ್ತೆ. ಪ್ಯಾಂಗಾಂಗ್ ರೂಟ್ ಹೆವಿ ಅಡ್ವೆಂಚರಸ್ ಆಗಿದೆ. ಅಯ್ಯಪ್ಪ ರೋಡಿಗೆ ಬಂದ್ವಿ, ಎಲ್ಲರೂ ಬಂದ್ರ ರೋಡ್ಗೆ. ಹಾಂ ಸೈಕ್ ಆಯ್ತು ಗುರು. ಈ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಸುಸ್ತು ಆಗ್ತಾಯಿದೆ ನೋಡಿ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಕಲ್ಗಳು ಹೆಂಗೆ ಬಿದ್ದೈತೆ. ನಿಧಾನಕ್ಕೆ ಬನ್ನಿ, ಸ್ವಲ್ಪ ನೋಡ್ಕೊಂಡು ಬನ್ನಿ. ನಿಧಾನ ಬನ್ನಿ, ನಿಧಾನ. ಮತ್ತೆ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಕಲ್ಲುಗಳು. ಅಯ್ಯಪ್ಪ, ಲಗೇಜ್ ಇಲ್ಲ ಅಂದಿದ್ದಿದ್ರೆ ಬಾರಿಸ್ಕೊಂಡು ಹೋಗ್ಬಿಡ್ಬೋದಾಗಿತ್ತು.
ಅಯ್ಯಪ್ಪ. ಹಾಂ ಹೆವಿ ಆಫ್ ರೋಡಿಂಗ್ ಗುರು. ನನ್ನ ಪರಮೇಶ್ ನೋಡಿ ನಿಂತ್ಕೊಂಡು ಹೋಗ್ತಾವನೆ. ರೋಡಿಂದ ಮಾಡ್ತಾವ್ರು ಬಟ್ ಹೆವಿ ಸೈಕಾಗಿದೆ ಗುರು. ಟಫ್ ಟೆರೇನ್ ಇದು. ಚೆನ್ನಾಗಿ ತಿಂದಿಲ್ಲ ಅಂದರೆ ಬೆಳಗ್ಗೆ ಮುಗಿದ ಕತೆ. ನಾವು ಪ್ಯಾಂಗಾಂಗ್ ಹೋದಂಗೆ. ಅಯ್ಯಪ್ಪ, ಮುಂದೆ ರೋಡ್ ಕಾಣಿಸ್ತದೆ. ದೇವ್ರು ಕಾಣಿಸ್ದಂಗೆ ಆಗುತ್ತೆ. ಸರ್ ಇದು ಪ್ಯಾಂಗಾಂಗ್ ರೋಡು. ಹೌದು, ನಾನು ಸ್ಯಾಡ್ಲು ಮಾಡ್ತಾಯಿಲ್ಲ. ಏನಕ್ಕೆ ಹೇಳೋ, ಬ್ಯಾಗ್ ಮುಂದ್ಗಡೆ ಬಂದ್ಬಿಡುತ್ತೆ. ಅಪ್ಪ ಫೈನಲಿ ಇಲ್ಲ ಕರೆಕ್ಟಾಗಿದೆ ಬರೋ. ಸೊ ಗಾಯ್ಸ್, ಈಗ ಪ್ಯಾಂಗಾಂಗ್ ಕರೆಕ್ಟಾಗಿ 180 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ನಾವು ಅಲ್ಲಿ ರೂಟ್ ಮಿಸ್ ಮಾಡಿರಲಿಲ್ಲ ಅಂದಿದ್ರೆ ಒಂದು 140 ಕಿಲೋಮೀಟರ್ಸ್ ಇರ್ತಾಯಿತ್ತು. ಸುಮ್ಮನೆ 2 ಅವರ್ ವೇಸ್ಟ್ ಆಗೋಯ್ತು ಗಾಯ್ಸ್ ಟೈಮು. ಒಂದೇ ರೋಡು, ಎಲ್ಲೂ ಟರ್ನಿಂಗ್ ಇಲ್ಲ. ಬನ್ನಿ ಬಿಟ್ರೆ ಒಂದೇ ಕ್ಲಿಯರ್ ವಿಷನ್ ಇದೆ ನೋಡಿ. ಒಂದೇ ರೋಡು ಚೆನ್ನಾಗಿ ಮಾಡಿದ್ದಾರೆ ರೂಟ್. A few inches later. ಸೊ ಗಾಯ್ಸ್, ನಿಧಾನಕ್ಕೆ ಬನ್ನಿ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಅಲ್ಲಿ ನೋಡಿ ನೀರು ಒಂದು ಪಾಂಡ್ ಥರ ಇದೆ ಸೈಕಾಗಿ. ವಾಹ್, ಬ್ಲೂ ವಾಟರು. ಈ ಸಕ್ಕತ್ತಾಗಿದೆ ಊರು. ಫ್ರೆಶ್ ವಾಟರು, ಸಖತ್ ಫ್ರೆಶ್ ಇದೆ. ಸರಿ, ಇದು ದಾಟ್ಬಿಡೋಣ ಬನ್ನಿ ಗಾಯ್ಸ್. ಇದೆಲ್ಲ ಏನು ಕೆರೆ ನದಿ ರೋಡ್ ಅನ್ಸುತ್ತೆ ಇದೆಲ್ಲ ಅಲ್ವಾ? ನಾವೀಗ ನದಿ ಹರಿತಾ ಇರೋ ಪ್ಲೇಸ್ ಒಳಗಡೆನೇ ಇದ್ದೀವಿ. ಅಲ್ಲಿನ ರೂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಕೆರೆ ರೂಟ್ ತಗೊಂಡಿದ್ದೀವಿ. ಕೆರೆನೋ ನದಿನೋ ಯಾವುದೊಂದು. ಅದ್ರಲ್ಲಿ ನೋಡ್ಕೊತೀಯ, ನಾನು ತೆಗ್ದಿಟ್ಬಿಡ್ಲ. ನಿಲ್ಲಿಸಿ ಹಂಗೆ ಸ್ವಲ್ಪ ಟಾಯ್ಲೆಟ್ ಬೇರೆ ಹೋಗ್ಬೇಕು. ಅವ್ನಿಗೆ ಹೇಳು ಹಿಂದೆ ಅವನೇ ಇಲ್ಲ ಹಾಕೊಂಡಿರಪ್ಪ. ಹಾಂ ಹಾಂ ಯಾವುದು ಎಲ್ಲೋ ಕಳೆದೋಗಿರೋ ಥರ ಆಯ್ತಿದ್ವಿ ನಾವು. ಸೊ ಗೈಸ್, ಸಮ್ವೇರ್ ಇನ್ ದ ರೋಡ್ ಅಲ್ಲ, ರೋಡು ಅಲ್ಲ, ಇದು ನದಿನೂ ಅಲ್ಲ, ಎಲ್ಲೋ ಇದ್ದೀವಿ. ಸೊ ಪ್ಯಾಂಗಾಂಗ್ ಹೋಗೋ ರೂಟು ನೋಡಿ ಹೆಂಗೈತೆ, ಸೈಕಾಗಿದೆ. ಸೊ ಎಲ್ಲೋ ಇದ್ದೀವಿ ನಾವು, 5 ಜನ, ಯಾರೂ ಇಲ್ಲ ಸುತ್ತಮುತ್ತಲು. ಕ್ರೇಜಿ. ಆ್ಯಕ್ಚುಲಿ ಇಲ್ಲೆಲ್ಲ ಮಳೆ ಬಂದರೆ ಇಲ್ಲೇ ಕೊಚ್ಕೊಂಡು ಹೋಗುತ್ತೆ ನದಿ ಸೈಕಾಗಿ. ಸರಿ, ಹೋಗಿ ಬನ್ನಿ ಹೋಗೋಣ ಅಲ್ವಾ?
ಸೊ ಗಾಯ್ಸ್, ಈ ರೋಡಲ್ಲಿ ಪ್ಯಾಂಗಾಂಗ್ ಹೋಗೋ ರೋಡಲ್ಲಿ ನಾವು ಅಲ್ಲೆಲ್ಲ ಕೆರೆ ರೋಡೆಲ್ಲ ಇಟ್ಕೊಂಡು ಬಂದ್ವಿ. ಯಾವುದೂ ದಾರಿನೇ ಇದ್ದಿಲ್ಲ. ಈ ಥರ ಕಲ್ಗಳ ಮೇಲೆ ಹೊಡ್ಸ್ಕೊಂಡು ಬಂದ್ವಿ ಸೈಕಾಗಿ. ಫೈನಲ್ಲಿ ತಾರ್ ರೋಡ್ ಸಿಕ್ಕಿದ ತಕ್ಷಣ ಏನೋ ಒಂಥರ ಬಿರಿಯಾನಿ ಸಿಕ್ದಂಗೆ ಆಯಿತು. ಅಷ್ಟೇ ಖುಷಿ ಆಯಿತು ಬಿರಿಯಾನಿ ಸಿಕ್ಕೋ ಖುಷಿ. ಅಯ್ಯಪ್ಪ ಸಿಕ್ಕಾಪಟ್ಟೆ ಕೈ ಕಾಲೆಲ್ಲ ನೋವು ಬಂದ್ಬಿಡ್ತು ಗುರು ಆಫ್ ರೋಡಿಂಗ್ ಓಡಿಸೋಕ್ಕೆ. ಆದರೂ ಇಷ್ಟು ದಪ್ಪ ಕಲ್ಗಳಿದೆ ಗುರು. ಫುಲ್ಲು ಈ ನದಿ ಒಳಗಡೆ ಇರುತ್ತೆ ನೋಡಿ ಆ ಕಲ್ಗಳೆಲ್ಲ ಸಿಕ್ಕಾಪಟ್ಟೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ನಾವು 5 ಜನ ಇರೋದು, ಯಾರು ಹಿಂದೆ ಮುಂದೆ ಯಾರು ಇಲ್ಲ ಈ ರೋಡಲ್ಲಿ. ದಾರಿ ಬಿಡಿ ಅನ್ನ ಬರ್ತಾವನೆ, ದಾರಿ ಬಿಡಿ. ಗಾಯ್ಸ್, ರೋಡ್ ಅಂತ ಸಾಕಾಗಿದೆ. ಅಲ್ಲಿ ಒಂದು ಬ್ಲೂ ಇದು ವಾಟರ್ ಪಾಂಡ್ ನೋಡಿದ್ವಿ. ಎಷ್ಟು ಕ್ಲಿಯರ್ ವಾಟರ್ ಇದೆ ಅಂದರೆ ಸಾಕಾಗಿತ್ತು. शामें मलंग सी रातें सुरंग सी बागी उड़ान पे ही ना जाने क्यों इलाही मेरा जी आए आए, इलाही मेरा जी आए आए. ಸೊ ಗೈಸ್, ಇವಾಗ ಕನೆಕ್ಟ್ ಆಯ್ತಾ ಇನ್ಸ್ಟಾ 360 ಒಂದೊಂದ್ಸತಿ ವಿಡಿಯೋ ಮಾಡಲ್ಲಿದ್ರೆ ಸಡನ್ನಾಗಿ ಇದಕ್ಕೆ ಹೋಗ್ಬಿಡುತ್ತೆ ಫೋಟೋ ಮೋಡ್ಗೆ. ಸೊ ಅಲ್ಲಿ ಲಂಚ್ ಮಾಡಿದ್ದಾಯಿತು, ಮ್ಯಾಗಿ ಆಮೇಲೆ ಬ್ರೆಡ್ ಆಮ್ಲೆಟ್ ತಿಂದ್ವಿ. ಸೊ ಇನ್ನು 109 ಕಿಲೋಮೀಟ್ರ್ ಅಷ್ಟೇ ಇರೋದು. ಆದರೆ ಎಷ್ಟು ಕಿಲೋಮೀಟ್ರ್ ಎಷ್ಟು ಅವರ್ಸ್ ಹೋಗಬೇಕು ಅಂತ ನಿಮ್ಗೊಂದು ಗೆಸ್ಟ್ ಇದೆಯಾ? 109 ಕಿಲೋಮೀಟ್ರಿಗೆ ಅನ್ಕೊತಾರೆ ಒಂದು 2 ಅವರಲ್ಲಿ ಹೋಗ್ಬಿಡ್ತಾರೆ ಅಂತ. 1 to 4 ಅವರ್ ಆಗುತ್ತಂತೆ ಹೋಗೋಕ್ಕೆ. ಫುಲ್ 50-50 ಆಫ್ ರೋಡು ಆನ್ ರೋಡ್ ಇದೆ. 4 ಅವರ್ ಆಗುತ್ತೆ. ಲದಾಖಲ್ಲಿ ಏನಿದ್ರು 100 ಕಿಲೋಮೀಟ್ರ್ 2 ಅವರಲ್ಲಿ ಹೊಡೆದು ಬಿಡ್ತೀವಿ ಅಂದರೆ ಅದು ಅಸಾಧ್ಯ ಮಾತು. ನಾವು 1:2 ಹಾಕ್ಕೊಬೇಕು. 100 ಕಿಲೋಮೀಟ್ರು 4 ಅವರ್ ಆಗುತ್ತೆ. ನಮ್ಮ ಹುಡುಗರೆಲ್ಲ ಚಿತ್ಕೊಂಡು ಹೋಗ್ಬಿಟ್ರು. ನನಗೆ ಗೋಪುರ ಇದು ಮಾಡೋ ಅಷ್ಟರಲ್ಲಿ ಹೋಗೇ ಹೋಗ್ಬಿಟ್ಟು. ರಿಯಲಾಗಿ BRO ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಏನಕ್ಕಂದರೆ ಈ ಥರ ರೋಡ್ಗಳಲ್ಲಿ ಈ ಥರ ರೀಜನಲ್ಲಿ ಈ ಬಂಡೆಗಳನ್ನೆಲ್ಲ ಕೊರೆದು ಈ ಥರ ಒಂದು ಹೈವೇ ಮಾಡಿದ್ದಾರೆ ಅಂದರೆ ಅವರಿಲ್ಲ ಅಂದರೆ ಲದಾಖ್ ಟೂರಿಸಮೇ ಇಲ್ಲ ಗಾಯ್ಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ನೋಡಿ ಹೆಂಗಿದೆ ನೋಡಿ ರೋಡು. ಸಕ್ಕತ್ತಾಗಿದೆ. ಓ, ಆಫ್ ರೋಡಿಂಗ್ ಬಂತ. ಓಕೆ ಇದೆ ಆಫ್ ರೋಡು ಮತ್ತೆ ಆನ್ ರೋಡು. ಈ ಆಫ್ ರೋಡಿಂಗ್ಗೆ ತಲೆನೋವು ಬಿಡು. ಇಲ್ಲೆಲ್ಲ ಲಗ್ಗೇಜ್ ಇಲ್ಲ ಅಂದಿದ್ರು ತಲೆನ ಕೆಡ್ಸ್ಕೊತಾ ಇರಲಿಲ್ಲ. ನಡಿ ಅಪ್ಪ, ಮತ್ತೆ ರೋಡಿಗೆ ಬಂದ್ವಿ. ಥ್ಯಾಂಕ್ ಗಾಡ್. ಕ್ಯಾಮ್ರಾ ಇದು ಮಾಡ್ತಾ ಇದ್ದೆ, ಅದು ವಿಡಿಯೋ ಮೋಡಿಂದ ಫೋಟೋ ಮೋಡ್ಗೆ ಹೋಗ್ಬಿಟ್ಟಿತ್ತು. ಅದು ಫೋನಲ್ಲೇ ಮತ್ತೆ ಮಾಡಬೇಕು. ಸೊ ಇಲ್ಲಿ ಪ್ಯಾಂಗಾಂಗ್ ಲೇಕ್ 94 ಕಿಲೋಮೀಟರ್ಸ್. ಇಲ್ಲಿ ಇನ್ನೊಂದೇನೆಂದರೆ ತುಂಬ ಲೇಟಾಗೂ ಹೋಗೋಕ್ಕಾಗಲ್ಲ. ಸಂಜೆ ಆಗ್ತಾ ವಿಂಡ್ ಸ್ಟ್ರಾಮ್ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಬಿರುಗಾಳಿ ಬಂದ್ಬಿಡುತ್ತೆ, ತಡೆಯೋಕ್ಕಾಗಲ್ಲ. ಅವಾಗೇನಾಗುತ್ತೆ, ಸ್ಟೋನ್ಗಳು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಲೋಕಲ್ ಅವರು ಫಸ್ಟ್ ಬೇಗ ಹೋಗಿ ಅಂತ ಹೇಳಿದರು. ಸೊ ಬನ್ನಿ ಹೋಗೋಣ. ಓಕೆ
ನಿಧಾನ ಪರಮೇಶ್, ನಿಧಾನ ವಾಳಿಸ್ಬಿಟ್ಟೆ ಗಾಡಿ. ಆರಾಮಾಗಿ ಬಾ ಪರಮೇಶ್. ಇಲ್ಲ ಬಿದ್ದಿಲ್ಲ. ಫಸ್ಟ್ ಗೇರಲ್ಲಿ ಬಾಬೇಕಂದ್ರೆ ಇಲ್ಲ ವಾಲ್ಟು ಗಾಡಿ ಇಟ್ಕೊಂಡ. ನಿಧಾನಕ್ಕೆ ಬಾ ಮಚ್ಚ. ಅಪ್ಪ ಆ ರೂಟ್ ನೋಡಿದ್ರೆ ವಾಯ್ಸ್ ಹೆಂಗಿತ್ತು ಇವಾಗ ಬಂದಿದ್ದು ಆಫ್ ರೋಡಿಂಗು. ಸೈಕು ಇಲ್ಲಿ ಮಾತ್ರ ಎಲ್ಲೋ ಕಲರ್ ಹುಲ್ಲು ಬೆಳೆದಿದೆಯಲ್ಲೋ ಇಲ್ಲ ನೋಡಿ. ಇಲ್ಲಾಂದ್ರೆ ಬೀಳ್ಸ್ಬಿಡ್ತಾ ಇದ್ದೆ ನೀನು ಅಲ್ವಾ. ಗಾಡಿ ಬೆಂಡಾಗ್ಬಿಟ್ರೆ ಎತ್ತಕ್ಕಾಗಲ್ಲ, ಅದು ಆ ಜಾಗದಲ್ಲಿ ನೀರ ಇದು. ಗುರು ನೀರು ನಿಧಾನಕ್ಕೆ ಬಾ ಮಚ್ಚ, ಎಗರ್ಸ್ಬೇಡ. ಸೈಕ ಗುರು, ಅಲ್ಲಲ್ಲೂ ನೀರು ಬರ್ತದೆ. ನೀರು ಯಾವ ಕಡೆಯಿಂದ ಬಂತು ಗುರು? ಬಂದೆ. ಈ ರೀಜನ್ ನೋಡಿ ಗೈಸ್ ಹೆಂಗಿದೆ, ಒಂಥರ ಸೈಕಾಗಿದೆ. ಒಂದೊಂದು ಲ್ಯಾಂಡ್ಸ್ಕೇಪ್ ನೋಡಿದ್ರು ತಲೆ ಕೆಟ್ಟೋಗ್ಬಿಡುತ್ತೆ, ಆ ಥರ ಐತೆ. ಡೋಂಟ್ ಡ್ರೈವ್ ಸಿಲ್ಲಿ, ರೋಡ್ ಈಸ್ ಹಿಲ್ಲಿ, ಡೋಂಟ್ ಡ್ರೈವ್ ಸಿಲ್ಲಿ. ಬ್ರಿಡ್ಜ್ ಕ್ರಾಸಿಂಗು, ರಿವರ್ ಕ್ರಾಸಿಂಗ್. ಸೊ ನೋಡಿ ಇಲ್ಲಿ ನೀರು ಹರಿತಾ ಇದೆ ಸೈಕಾಗಿ. ಎದುರ್ಸೋಕ್ಕಾಗಲ್ಲ. ಕ್ಯಾಂಟೀನ್ ಸಣ್ಣ ಕೂರೈತೆ. ಎಲ್ಲಿ ಜಿಂಕೆ ಇಲ್ಲ. ಮತ್ತೆ ಏನೋ ಹೋಯ್ತಾ ಮಚ್ಚ? ಜಿಂಕೆನೆ ಕಣೋ, ಜಿಂಕೆನೆ ಅದು. ನೋಡಿ ಗೈಸ್, ಇಲ್ಲಿ ಒಂಥರ ಫೇಮಸ್ ವೈಲ್ಡ್. ಈ ಮಜಾ ಲೆಫ್ಟಲ್ಲಿ ಇದೆ ನೋಡು, ಹೊಟ್ಟೆ ಕೆಳಗಡೆ. ಗೈಸ್ ಈ ರೀಜನಲ್ಲಿ ಈ ರೀಜನಲ್ಲಿ ಸ್ವಲ್ಪ ಏನೋ ವೈಲ್ಡ್ ಡೀರ್ಸ್ ಅಂತಾರಲ್ಲ, ಇದೇ ರೀಜನಲ್ಲಿ ಬೇರೆ ಅದು ಬೇರೆನೇ ಹೆಸರಿದೆ. ಸೊ ಅದು ಸ್ಪಾಟ್ ಆಯಿತು ಸೈಕಾಗಿ. ಅದು ಸೇಮ್ ಜಿಂಕೆ ಇದ್ದಂಗೆ ಇದೆ ಗುರು ಇದು ಅಲ್ಲ. ಹೋಗ್ಲಿ ಬಿಡು, ಈ ರೀಜನಲ್ಲಿ ಒಂದು ವೈಲ್ಡ್ ಅನಿಮಲ್ನ ನೋಡ್ತೀವಿ ಅಂದರೆ ಅದೊಂದೇ ಅಲ್ವಾ. ಲೋಕಕ್ಕೆ ಹೋದಂಗೆ ಐತಿದು, ಮಿಸ್ಟೀರಿಯಸ್ ಲೋಕ ಮಚ್ಚ ಇದು. ಮಿಸ್ಟೀರಿಯಸ್ ಪ್ಲೇಸ್ ಇದು. ಓಹೋ, ಫುಲ್ಲು ಬಂಡೆನ ಕೊರೆದು ಬಿಟ್ಟವ್ರು ಇಲ್ಲಿ ರೋಡ್ ಮಾಡೋಕ್ಕೆ. ಸ್ವಲ್ಪ ತುಂಬ ಚಿಕ್ಕದು ರೋಡ್ ಇದು ಮತ್ತು ಈ ಸ್ಟ್ಯಾಂಡಲ್ಲಿ ಬಿದ್ದರೆ ಅಷ್ಟೇ. ಪಕ್ಕದಲ್ಲಿದೆಯಲ್ಲ ಹೇಳ್ಕೊಂಡು, ಮೋಸ್ಟ್ಲಿ ಅದು ಅಷ್ಟು ಡೀಪ್ ಐತೆ ನೋಡಿ ಮಚ್ಚ. ಸಖತ್ತಾಗಿದೆ. ಒಂದೊಂದು ರೋಡು ಒಂದೊಂದು ಥರ ಇದೆ ಗುರು. ಇಲ್ಲಿ ನೋಡಿ ವಾಟರ್ ಸ್ಟ್ರೀಮ್ ಆಗ್ತಾಯಿದೆ ಸೈಕಲ್ಗೆ. ಇದೇ ಥರ ರೋಡ್ ಇದ್ರೆ ಸಾಕಪ್ಪ, 100 ಕಿಲೋಮೀಟ್ರು. ಇದನ್ನು ಆಫ್ ರೋಡಿಂಗ್ ಆಗಿಬಿಟ್ರೆ ಅಷ್ಟೇ, ದರಿದ್ರ ಮುಗ್ದೋಯ್ತು ಕತೆ. ಅಯ್ಯೋ
ಫುಲ್ಲು ಧೂಳು ಮಚ್ಚ, ಗಾಳಿನೂ ಹೆವಿ ಇದೆ. ಅದಕ್ಕೆ ಸ್ವಲ್ಪ ಬೇಗ ಬರ್ತಾನೆ ಬನ್ನಿ. ನಿಧಾನಕ್ಕೆ ಹೋಗೋಣ. ಅಷ್ಟು ಫೋರ್ಸ್ ಗಾಳಿಗೆ ಒಂದೇ ಒಂದು ಕಲ್ಲು ಅಲ್ಲಾಡಿದ್ರು ಎಲ್ಲ ಕಲ್ಲು ಬೀಳುತ್ತೆ. ಸರ್ ಯಾಕಡೆ ಲೆಫ್ಟಿಗೆ ಬರುವಾಗ ರೈಟಾ? ವಾಟರ್ ಕ್ರಾಸ್, ಸೆಕೆಂಡ್ ವಾಟರ್ ಕ್ರಾಸಿಂಗ್ ಇದು ಥರ್ಡ್. ಅಯ್ಯಪ್ಪ, ಅಯ್ಯ ನಮ್ಮನ್ನ ಬ್ಯಾಗು. ಅಯ್ಯಪ್ಪ, ಸೊ 3 ವಾಟರ್ ಕ್ರಾಸಿಂಗ್ ಆಯಿತು ಗೈಸ್. ಇಲ್ಲ ಬಾ, ಇಲ್ಲ ಸ್ವಲ್ಪ ದೂರ ರೋಡ್ ಸಿಗುತ್ತೆ. ನೆಟ್ವರ್ಕ್ ಬಂತು. ಗಾಯ್ಸ್ ಸೈಕಾಯ್ತು. ಸೊ ಪ್ಯಾಂಗಾಂಗ್ ಇನ್ನೊಂದು 55 to 60 ಕಿಲೋಮೀಟರ್ಸ್ ಇದೆ. ಬೆಟ್ಟ ಹತ್ತಿ ಇಳಿತಾ ಇದ್ದೀವಿ ನೋಡಿ ಗಾಯ್ಸ್ ಇವಾಗ. ಅಯ್ಯಪ್ಪ, ಸೊ ಇಲ್ಲಿ ಇವರು ಏನು ಮಾಡ್ತಾಯಿದ್ರು? ನಿಮ್ದಾ? ವಾ ಸೂಪರ್ ಸರ್, ಪರವಾಗಿಲ್ಲ. 2 ಕಿಲೋಮೀಟರ್ನ ಚೇಂಜ್ ಮಾಡ್ತಾವಂತ. ನೋಡಿ ಬೈಕರ್ಸ್ ಕೆಲವರು ಸಿಕ್ಕಿದ್ರು ಇಲ್ಲಿ. ಅವರೊಂದು 6 ಜನ ಇದ್ದಾರೆ ಬೈಕಾಗಿ, ನಾವೊಂದು 5 ಜನ. ಎಸ್ ಸೊ ಗಾಯ್ಸ್, ಇವಾಗ ದುರ್ಬುಕಲ್ಲಿದ್ದೀವಿ. ಸೊ ದುರ್ಬುಕ್ಕಿಂದ ಕರೆಕ್ಟಾಗಿ ಪ್ಯಾಂಗಾಂಗ್ ಲೇಕ್ 50 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಹುಡುಗರು ಸ್ವಲ್ಪ ಕ್ಯಾಶ್ ಬೇಕಾಗಿತ್ತು, ಇಲ್ಲಿ ಕ್ಯಾಶ್ ತೊಗೊಂಡ್ವಿ. ಸೊ ಇಲ್ಲಿ ಫೋನ್ಪೇ ಮಾಡಿದ್ರೆ ಅವರು ಕ್ಯಾಶ್ ಕೊಡ್ತಾರೆ, ಎಕ್ಸ್ಟ್ರಾ ಏನು ತೊಗೊಳಲ್ಲ. ಸೊ ಮುಂದ್ಗಡೆ ಪೆಟ್ರೋಲ್ ಬಂಕ್ಗೆಲ್ಲನೂ ಸ್ವಲ್ಪ ಕಾರ್ಡು ಎಲ್ಲ ಇರಲ್ಲ, ಆಮೇಲೆ ನೆಟ್ವರ್ಕು ಇರಲ್ಲ. ಸೊ ಅದಕ್ಕೆ ಇಲ್ಲೇ ಕ್ಯಾಶ್ ಮಾಡ್ಕೊಂಬಿಟ್ವಿ ಗೈಸ್.